independence moment in our country. So in this chapter, one of the school teacher, listen here, one of the school teacher lived in a small town. He was arrested by the British police, but his elder son, ಆತನ ಹಿರಿಯ ಮಗ, was studying in college. That student makes a resistance against British rule with his friends. We try to how the students of college makes resistance against British. That is the theme of this lesson. ಈ ಪಾಠದ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ, ನೇರವಾಗಿ ಈ ಪಾಠದಲ್ಲಿ ಒಬ್ಬ ಹಳ್ಳಿಯಲ್ಲಿ ಬರ್ತಕ್ಕಂಥ ಸಣ್ಣ ಪಟ್ಟಣದಲ್ಲಿ ಬರ್ತಕ್ಕಂಥ ಒಬ್ಬ ಶಾಲಾ ಶಿಕ್ಷಕರನ್ನ ಬ್ರಿಟಿಷ್ನವರು ಬಂಧಿಸ್ತಾರೆ. ಆ ಶಾಲಾ ಶಿಕ್ಷಕನಿಗೆ 3 ಜನ ಮಕ್ಕಳಿರ್ತಾರೆ. ಎಲ್ಡರ್ ಸನ್, ಯಂಗರ್ ಸನ್ ಅಂಡ್ ಲಾಸ್ಟ್. 2 years later, girl. I mean, three children to the school master. ಆ 3 ಜನ ಮಕ್ಕಳಲ್ಲಿ ಎಲ್ಡರ್ ಮೀನ್ಸ್ ದೊಡ್ಡವ, ಯಂಗರ್ ಮೀನ್ಸ್ ಚಿಕ್ಕವ, ಅವನಿಗಿಂತ 2 ವರ್ಷ ಚಿಕ್ಕವಳಾಗಿರ್ತಕ್ಕಂಥ ಒಬ್ಬ ಹೆಣ್ಮಗಳು. ಆ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಇಲ್ಲಿ ಮುಖ್ಯವಾಗಿ ದೊಡ್ಡವನು ಕಾಲೇಜಲ್ಲಿ ಹೋಗ್ತಾ ಇರ್ತಾನೆ. ಆ ಕಾಲೇಜಿನಲ್ಲಿ ಇರ್ತಕ್ಕಂಥ ಅನೇಕ ಫ್ರೆಂಡ್ಸ್ಗಳ ಜೊತೆಯಲ್ಲಿ ತನ್ನ ತಂದೆಯನ್ನ ಅರೆಸ್ಟ್ ಮಾಡಿದ ವಿಚಾರ ತಿಳಿದಿರ್ತಕ್ಕಂತಹ ವ್ಯಕ್ತಿ, ಹೆಸರನ್ನ ನಾವು ಮಾಡ್ಬೇಕು ನೋಡೋಣ. ಸ್ಟ್ರೈಕ್ ಅನ್ನ ಪ್ರಾರಂಭ ಮಾಡ್ತಾನೆ. ಯಾರ ವಿರುದ್ಧವಾಗಿ? ಬ್ರಿಟಿಷ್ನವರ ವಿರುದ್ಧವಾಗಿ. ಸೊ ಹೇಗೆ ಆಗುತ್ತೆ ಆ ಸ್ಟ್ರೈಕ್ ಅನ್ನೋದನ್ನ ಮುಖ್ಯವಾಗಿ ಈ ಪಾಠದಲ್ಲಿ ನಾವು ನೋಡ್ತೇವೆ. ಎಸ್, ಪಾಠದ ಹೆಸರು ಯಾವುದು? ನಾರಾಯಣಪುರ ಇನ್ಸಿಡೆಂಟ್. ನಾರಾಯಣಪುರ ಇನ್ಸಿಡೆಂಟ್. Supplementary reading. Name of the chapter? Narayanapura Incident. Narayanapura Incident. ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾರಾಯಣಪುರ is the name of a place. Incident, that means one of the ಅದು ಘಟನೆ ಆ ಏರಿಯಾದಲ್ಲಿ, ಆ ಹಳ್ಳಿಯಲ್ಲಿ ನಡೆಯುತ್ತೆ. ಏನು ಘಟನೆ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ಸಪ್ಲಿಮೆಂಟರಿ ರೀಡಿಂಗ್ ನ ಮೊದಲನೇ ಚಾಪ್ಟರ್ ನಲ್ಲಿ ಯಾವುದದು? ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂಥ ಒಂದು ಚಾಪ್ಟರ್ ಅಲ್ಲಿ ನಾವು ನೋಡಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಪೇಜ್ ನಂಬರ್ ಮಚ್? 81. ನಂಬರ್ ಓಲ್ಡ್ ಬುಕ್ 181. Yes, Narayanpura incident. Remember, so who is the author of this supplementary reading? Shashi Deshpande is the author of this lesson. Shashi Deshpande is one of the novelists of our country. ನಮ್ಮ ದೇಶದ ಕಾದಂಬರಿಕಾರರು. ಲೇಡೀಸ್, ಶಶಿ ದೇಶಪಾಂಡೆ ಒಬ್ಬ ಕವಿಯತ್ರಿ. ಇಲ್ಲ, ಇವಳೊಬ್ಬ ಕವಿಯತ್ರಿ. She was one of the great novelists, and the parents of Shashi Deshpande, one is the father was Sriranga,
and mother is Sharada Aradhya, are the parents of Shashi Deshpande. She was well-known novelist and also won so many prizes. No, so many prizes for her work. That is about the author. ಇದು ಕವಿಯ ಬಗ್ಗೆ ಇರ್ತಕ್ಕಂಥ ಒಂದು ಹಿನ್ನೆಲೆ. ಶ್ರೀರಂಗ ಅಂತಕ್ಕಂಥ ಒಂದು ಕಾವ್ಯನಾಮವನ್ನು ಹೊಂದಿರತಕ್ಕಂಥ ತಂದೆ, ಶಾರದಾ ಆರಾಧ್ಯ ಅಂತಕ್ಕಂಥ ತಾಯಿಯ ಕುಟುಂಬದಲ್ಲಿ ಜನ್ಮವನ್ನು ತಾಳ್ತಾಳೆ ಶಶಿ ದೇಶಪಾಂಡೆ. ಒಬ್ಬ ಉತ್ತಮ ಕಾದಂಬರಿಕಾರರಾಗಿದ್ದು, ಜೊತೆಗೆ ಅನೇಕ ಪ್ರೈಸಸ್ ಗಳನ್ನು ವಿನ್ ಆಗ್ತಾರೆ. ಸೋ ಮೆನಿ ಪ್ರೈಸಸ್ ಫಾರ್ ಲಿಟರೇಚರ್ ವರ್ಕ್. ಸಾಹಿತ್ಯಿಕ ಕೆಲಸಕ್ಕೋಸ್ಕರವಾಗಿ ಸಾಕಷ್ಟು ಪ್ರೈಸಸ್ ಗಳನ್ನ ಇವಳು ಒಳಗೊಂಡಿರ್ತಾರೆ. ಯಾರಪ್ಪ? ಶಶಿ ದೇಶಪಾಂಡೆ. So what was the introduction of this whole lesson? ಇಡೀ ಪಾಠದ ಪೀಠಿಕೆ ಏನಪ್ಪ? ಇಂಟ್ರೊಡಕ್ಷನ್ ಅಂದ್ರೆ ಕೆಳಗಡೆ ನಾವು ಟೆಕ್ಸ್ಟ್ ಅನ್ನ ಡಿಸ್ಕಸ್ ಮಾಡೋದ್ರ ಪೂರ್ತಿ ಸಾರಾಂಶವನ್ನು ಒಂದು ಕಾಲದಲ್ಲಿ ಕೊಟ್ಟಿದ್ದಾರೆ. What was the introduction of this lesson? Remember, the year is 1942. ಇವತ್ತಿನ ದಿವಸ ಯಾವ ದಿವಸ ಇದು? 1942ನೇ ಇಸ್ವಿ. The year is 1942, the time of Quit India movement. 1942 ನಲ್ಲಿ all the freedom fighters of our country start Quit India movement. 1942ರಲ್ಲಿ ಎಲ್ಲ ಭಾರತೀಯ ಸ್ವತಂತ್ರ ಹೋರಾಟಗಾರರು ಯಾವ ಚಳುವಳಿಯನ್ನ ಆರಂಭ ಮಾಡ್ತಾರೆ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಬಿಟ್ಟು ತೊಲಗಿ. ಬ್ರಿಟಿಷರೇ ಕ್ವಿಟ್ ಮೀನ್ಸ್ ನಮ್ಮನ್ನು ಬಿಟ್ಟು ಹೋಗಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಾಸ್ ಲಾಂಚ್ಡ್ ಬೈ the freedom fighters of our country in the year of 1942. Remember, 1942, so is the year the Quit India movement was going on. A teacher in a small town, ಒಂದು ಸಣ್ಣ ಪಟ್ಟಣದಲ್ಲಿ ವಾಸವಾಗಿರ್ತಕ್ಕಂಥ ಒಬ್ಬ ಶಿಕ್ಷಕ, ಟೀಚರ್. ಒಂದು ಸಣ್ಣ ಪಟ್ಟಣದಲ್ಲಿ ವಾಸವಾಗಿರ್ತಕ್ಕಂಥ ಒಬ್ಬ ಟೀಚರ್, ಶಾಲೆಯಲ್ಲಿ ಪಾಠವನ್ನ ಬೋಧನೆ ಮಾಡತಕ್ಕಂಥ ಒಬ್ಬ ಶಿಕ್ಷಕ, sat down as follower of ಗಾಂಧೀಜಿ. ಅಂದ್ರೆ ಯಾರ ಅನುಯಾಯಿ, ಯಾರ ಹಿಂಬಾಲಕ ಟೀಚರ್? ಫಾಲೋಯರ್ ಆಫ್ ಗಾಂಧೀಜಿ. ಅರ್ಥ ಮಾಡ್ಕೊಳ್ಳಿ, ಗಾಂಧೀಜಿಯವರ ಅನುಯಾಯಿಯಾಗಿರ್ತಕ್ಕಂಥ ಒಬ್ಬ ಟೀಚರ್ ಅನ್ನ ಏನ್ ಮಾಡ್ತಾರೆ? ಅರೆಸ್ಟ್ ಮಾಡ್ತಾರೆ. ವಾಸ್ ಲಿವ್ಡ್ ಇನ್ ಸಿಟಿ. ಇಲ್ಲಿ ಸಣ್ಣದಾಗಿರ್ತಕ್ಕಂಥ ಪಟ್ಟಣದಲ್ಲಿ ವಾಸವಾಗಿರ್ತಾರೆ. ಮನೆ ಒಳಗಡೆ ಸಣ್ಣದಾಗಿರ್ತಕ್ಕಂಥ ಒಂದು ಪಟ್ಟಣದಲ್ಲಿ ವಾಸವಾಗಿರ್ತಕ್ಕಂತಹ ಆ ಟೀಚರ್ ವಾಸ್ ಅರೆಸ್ಟೆಡ್. He is the follower of, ಯಾರ ಫಾಲೋಯರ್ ಆತ? ಗಾಂಧೀಜಿಯವರ ಫಾಲೋಯರ್. ಆತ ಏನಾಗ್ತದೆ ಮುಖ್ಯವಾಗಿ was ಅಥವಾ has been arrested. School teacher has been arrested. Is elder son. ಆ ಟೀಚರ್, ಆ ಶಿಕ್ಷಕನ ಎಲ್ಡರ್, ದೊಡ್ಡ ಮಗ. ದೊಡ್ಡ ಮೀನ್ಸ್ ಅವನಿಗೆ ತಿಳಿಸಿರ್ತಕ್ಕಂಥ ಹಿರಿಯ ಮಗ, ಎಲ್ಡರ್. Is elder son. ಎಷ್ಟು ವರ್ಷ ಆತಗೆ? 18 years. 18 ವರ್ಷ. PUC ಓದ್ತಾ ಇರ್ತಕ್ಕಂಥ, ಸೆಕೆಂಡ್ PUC ಓದ್ತಾ ಇರ್ತಕ್ಕಂಥ ದೊಡ್ಡ ಮಗ ಆಯ್ತು ಆ ಟೀಚರ್ಸ್ಗೆ. 18 years old. His name was Mohan. ಆತನ ಹೆಸರು ಏನಪ್ಪ? ಮೋಹನ್. His name was Mohan and his college friends. ಮೋಹನ್ ಮತ್ತೆ ಆತನ ಜೊತೆಲಿರ್ತಕ್ಕಂಥ ಆತನ ಕಾಲೇಜು ಸ್ನೇಹಿತರು.
son Mohan. Not only Mohan, so it is friends, college friends. Especially one name is given. ಮುಂದೆ ಹೆಸರನ್ನು ಕೊಟ್ಟಿದ್ದಾರೆ. ಮುಂದೆ ನೋಡೋಣ ಯಾರ್ಯಾರು ಫ್ರೆಂಡ್ಸ್ ಅಂದ್ರೆ. ಬಟ್ ಇಲ್ಲಿ ಒಬ್ಬ ವ್ಯಕ್ತಿ ಹೆಸರನ್ನ ಕೊಟ್ಟಿದ್ದಾರೆ. ಸುಮನ್, ನೇಮ್ ಆಫ್ ದ ಗರ್ಲ್. ಒಬ್ಬ ಹುಡುಗಿಯ ಹೆಸರು. ಮೋಹನ್ ಜೊತೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂತಹ ಒಬ್ಬ ಕಾಲೇಜ್ ಮೇಟ್ ಅಂದ್ರೆ ಯಾರು? ಸುಮನ್, ಗರ್ಲ್. ಸೊ ಸುಮನ್ believe in a different form of resistance to the British. ಅವರ ನಂಬಿಕೆ ಏನು? ಬಿಲೀವ್. ಅವರ ನಂಬಿಕೆ ಏನಪ್ಪ? ಸುಮನ್ ಆಗಿರ್ಬೋದು, ಮೋಹನ್ ಆಗಿರ್ಬೋದು, ಆಲ್ ದ ಕಾಲೇಜ್ ಫ್ರೆಂಡ್ಸ್ ಅವರ ಬಿಲೀವ್ ಏನಪ್ಪ? ವಾಟ್ ವಾಸ್ ದ ಬಿಲೀವ್ ಆಫ್ ದ ಕಾಲೇಜ್ ಫ್ರೆಂಡ್ಸ್? ಅವ್ರ ನಂಬಿಕೆ ಏನಂದ್ರೆ ರೆಸಿಸ್ಟ್ ಅಗೇನ್ಸ್ಟ್ ದ ಬ್ರಿಟಿಷ್. ಬ್ರಿಟಿಷರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕು, ರೆಸಿಸ್ಟೆನ್ಸ್ ಅನ್ನು ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ. ಬಿಲೀವ್ ಇನ್ ಎ ಡಿಫರೆಂಟ್ ಫಾರ್ಮ್ ಆಫ್ ಅಂದ್ರೆ ವ್ಯತ್ಯಾಸಭರಿತವಾಗಿರ್ತಕ್ಕಂಥ, ಬೇರೆ ರೀತಿಯಾಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಮಾಡಬೇಕು. ರೆಸಿಸ್ಟೆನ್ಸ್ ಅಂದ್ರೆ ವಿರೋಧ. ಅವರ ಒಂದು ಆಪೋಸಿಟ್ ಆಗಿ ಏನ್ ಮಾಡ್ತಕ್ಕಂಥ ಪ್ರತಿರೋಧವನ್ನು ತೋರಿಸಬೇಕು, ರೆಸಿಸ್ಟೆನ್ಸ್ ಅನ್ನು ಮಾಡಬೇಕು ಅನ್ನೋದು ಇವ್ರ ನಂಬಿಕೆ. ಯಾರ ನಂಬಿಕೆ? Mohan, Suman, totally all college friends believe in a different manner, the different resistance to the British ವಿರುದ್ಧವಾಗಿ. Then his younger son, ಆ ಟೀಚರ್ ನ ಅತ್ಯಂತ ಅವನಿಗಿಂತ ಕಿರಿಯ ಮಗ, ಆ ಟೀಚರ್ ನ ಕಿರಿಯ ಮಗ, his younger son was ಬಾಬು. ಆತನ ಹೆಸರು ಬಾಬು. ದೊಡ್ಡವನ ಹೆಸರೇನು? ಮೋಹನ್. ಅವನಿಗಿಂತ ಹಿಂದಿನ ಹೆಸರೇನು? ಎಲ್ಡರ್. ಅಪೋಸಿಟ್ ವರ್ಡ್ಸ್ ಯಂಗರ್. ಎಲ್ಡರ್ ಗೆ ಅಪೋಸಿಟ್ ವರ್ಡ್ ಯಂಗರ್, ಅಥವಾ ಯಂಗರ್ ಗೆ ಅಪೋಸಿಟ್ ವರ್ಡ್ ಎಲ್ಡರ್. ಆಯ್ತು. ಮೋಹನ್ ತಮ್ಮನ ಹೆಸರು ಏನಪ್ಪಾ? ಬಾಬು. ಅಂಡ್ 13 years. ಆತನಿಗೆ ಎಷ್ಟು ವರ್ಷ? 13 ವರ್ಷ. ಬಾಬುಗೆ, ಮೋಹನ್ಗೆ 18 years, ಬಾಬುಗೆ 13 years, and ಆ ಡಾಟರ್, ಒಬ್ಬ ಮಗಳಿದ್ರು ಆ ಟೀಚರ್ಸ್ಗೆ. ಅವಳು ಇಲ್ಲಿ ಮುಖ್ಯವಾಗಿ her name was ಮಂಜು. ಮಗಳ ಹೆಸರೇನು? ಮಂಜು. 2 years younger, ಅಂದ್ರೆ ಬಾಬುಗಿಂತ 2 ವರ್ಷ ಚಿಕ್ಕವಳು. ಎಷ್ಟು ವರ್ಷ? 11 years. 11, 13, 18. 18 years ಅಂದ್ರೆ ಮೋಹನ್, 13 years ಅಂದ್ರೆ ಬಾಬು. So 11 years ಅಂದ್ರೆ ಅರ್ಥ ಮಾಡ್ಕೊಳ್ಳಿ. 18 years old ಬಾಬು, 13 years old, 18 years old ಮೋಹನ್, 13 years old ಬಾಬು, 11 years old ಮಂಜು. Younger were also nil participates. ಎಲ್ಲರೂ ಕೂಡ ಭಾಗವಹಿಸ್ತಾರೆ. Participate. All 3 children's very interest. Neen ಅಂದ್ರೆ K-N-E-E-N. Neen means very interest. So keen. K-E-E-N. Keen, that means very interest. ತುಂಬಾ ಆಸಕ್ತಿ ಇತ್ತ 3 ಜನ ಮಕ್ಕಳಿಗೆ. Keen interest to participate in the struggle against the British. ಯಾರ ವಿರುದ್ಧವಾಗಿ ಭಾಗವಹಿಸಬೇಕಪ್ಪ? ಸ್ಟ್ರಗಲ್, ಹೋರಾಟ ಮಾಡ್ತಕ್ಕಂಥದ್ದು. ಯಾರ ವಿರುದ್ಧ ಹೋರಾಟವನ್ನು ಮಾಡಬೇಕು? ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಬೇಕಂತಕ್ಕಂಥ ಅತಿಯಾಗಿರ್ತಕ್ಕಂಥ ಏನಿತ್ತು? ಆಸಕ್ತಿ ಅವರಿಗೆ ಇತ್ತು. ದಟ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ದಿಸ್ ಲೆಸನ್. ಜೀವನ ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಎದ್ದಿಟ್ಕೊಂಡು ಸೇಮ್ ಫಸ್ಟ್ ಚಾಪ್ಟರ್ ತಿರುಗಿ ನಿಂತ್ಕೊಂಡು ಮುಂದೆ ಬಾ. ತಗೋ ಇಂಟ್ರೊಡಕ್ಷನ್ ಹೇಳ್ಕೊಂಡು ಬಾ. ನಾನು ಹೇಳ್ದಂಗೆ The year of 19 ಚಾಪ್ಟರ್ ನೇಮ್ ಹೇಳು, ಆಥರ್ ಹೇಳು. supplementary reading one. ನಾರಾಯಣಪುರ್. ನಿಮಗೆ ಪ್ರಾಬ್ಲಮ್ ಇದ್ರೆ ಕೇಳ್ಬೋದು ನೀವು ಅವನನ್ನ. ಅವನು ಹೇಳ್ತಾ ಇದ್ರೆ ನಾನು ಹೇಳ್ತೀನಿ. ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ನಾರಾಯಣಪುರ್ incident. Shashi Deshpande. Introduction. The year of 1942, the time of the Quit India movement. A teacher in a small town, a follower of Gandhiji, has been arrested. His elder son, 18 years old Mohan, and his
college friend, including Suman, believe in a different from a resistance of to the British. His younger son Babu, aged 13, and daughter Manju, 2 years younger, also keen to participate in the struggle against the British. Explain. 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೀತಿರುತ್ತೆ. ಆಗ ಇಂಗ್ಲಿಷಲ್ಲಿ ಹೇಳಿ, ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಹೇಳ ವರ್ಡನ್ನ. The year is 1942. The time of Quit India movement. ಅದಕ್ಕೆ explain. 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಂಘಟನೆ ನಡೆಯುತ್ತಿರುತ್ತೆ. A teacher in a small town. ಒಬ್ಬರು ಶಿಕ್ಷಕರು ಒಂದು ಸಣ್ಣ ಹಳ್ಳಿಲಿರ್ತಾರೆ. A follower of ಗಾಂಧೀಜಿ. ಅವರು ಗಾಂಧೀಜಿ ಅವರನ್ನ ಫಾಲೋ ಮಾಡ್ತಿರ್ತಾರೆ, ಅನುಯಾಯಿಯಾಗಿರ್ತಾರೆ. Has been arrested. ಅವರು ಬ್ರಿಟಿಷ್ ಅಧಿಕಾರಿಯಿಂದ ಅರೆಸ್ಟ್ ಆಗಿರ್ತಾರೆ. His elder son ಅಂದ್ರೆ ಅವರ ದೊಡ್ಡ ಮಗ 18 ವರ್ಷದ ಮೋಹನ್ and his college friend ಅಂದ್ರೆ ಅವನು ಕಾಲೇಜ್ ಓದ್ತಾ ಇರ್ತಾನೆ. ಅವನ ಕಾಲೇಜ್ ಫ್ರೆಂಡ್ ಇರೋ ಸುಮನ್ ಅಂತ ಇರ್ತಾನೆ. ಹುಡುಗಿ ಸುಮನ್ ಇರ್ತಾಳೆ. Believe in a different from a form of resistance. ಅವ್ರಿಗೆ ನಂಬಿಕೆ ಇತ್ತು ಅಂದ್ರೆ ಒಂದು ವಿಭಿನ್ನ ರೀತಿಯ ಹೋರಾಟವನ್ನು ಮಾಡೋಣ. ವಿಭಿನ್ನ ರೀತಿಯ ಡಿಫರೆಂಟ್ ಫಾರ್ಮ್ ಆಫ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಮೀನ್ಸ್ ಹೋರಾಟ. ಡಿಫರೆಂಟ್ ಮೀನ್ಸ್ ವಿಭಿನ್ನವಾಗಿರ್ತಕ್ಕಂಥ ನಂಬಿಕೆ ಅವರಲ್ಲಿ. Believe in a different form of resistance. ಅವರೆಲ್ಲ ಒಂದು ವಿಭಿನ್ನ ರೀತಿಯ ಹೋರಾಟವನ್ನ ಮಾಡೋಣ ಅಂತ, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡೋಣ ಅಂತ ಪ್ರಯತ್ನವನ್ನು ಮಾಡ್ತಾರೆ. ಈಸ್ ಯಂಗರ್ ಸನ್ ಬಾಬು ಅಂದ್ರೆ ಅವರ ಎರಡನೇ ಮಗ ಬಾಬು, ಅವನಿಗೆ 13 ವರ್ಷ ಇರುತ್ತೆ. ಮತ್ತು ಅವರ ಮಗಳು ಮಂಜು, ಬಾಬುಗಿಂತ 2 ವರ್ಷ ಚಿಕ್ಕವಳಿರ್ತಾಳೆ. ಆರ್ ಆಲ್ಸೋ ಕೀನ್ ಪಾರ್ಟಿಸಿಪೇಟ್ ಅಂದ್ರೆ ಅವ್ರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇನ್ ದಿಸ್ ವೇ ನೀವೆಲ್ಲರೂ ಕೂಡ ಒಂದೊಂದು ಪ್ಯಾರಾವನ್ನ ಯಾರು ಹೇಳ್ತೀರೋ ರೆಡಿ ಇರಬೇಕು. ಎಲ್ಲಿ ಡೌಟ್ಸ್ ಅಂತ ಅದಕ್ಕೆ ಕೇಳಿದ್ರೆ ಪುನಃ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಗುಡ್, ಎಸ್, ಕಂಟಿನ್ಯೂ. ಈಗ ಸ್ಟಾಂಜ ನಂಬರ್ 1. ಆರ್ ಯು ಕಮಿಂಗ್ ಮಂಜು? ಇದು ನಿಮಗೆ ಕ್ವಶನ್ ಟ್ಯಾಗ್ ಇರುತ್ತೆ. ಆರ್ ಯು ಕಮಿಂಗ್ ಮಂಜು? ಮೇಕ್ ಕ್ವಶನ್ ಟ್ಯಾಗ್ ಅಥವಾ ರೈಟ್ ಕ್ವಶನ್ ಟ್ಯಾಗ್ ಟು ದಿಸ್ ಸೆಂಟೆನ್ಸ್. ಆರ್ ಯು ಕಮಿಂಗ್ ಮಂಜು? ಹೇಗೆ ಕ್ವಶನ್ ಟ್ಯಾಗ್ ಅನ್ನು ಮಾಡ್ತಕ್ಕಂಥದ್ದು? ಫಸ್ಟ್ ನೀವೇನ್ ನೋಡ್ಕೋಬೇಕು, ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಪಾಸಿಟಿವ್ ಸ್ಟೇಟ್ಮೆಂಟಾ ನೆಗೆಟಿವ್ ಸ್ಟೇಟ್ಮೆಂಟಾ ಅನ್ನೋದನ್ನ ನೋಡ್ಕೋಬೇಕು. ಇದು ಪಾಸಿಟಿವ್ ಸ್ಟೇಟ್ಮೆಂಟಾ ನೆಗೆಟಿವ್ ಸ್ಟೇಟ್ಮೆಂಟಾ? ಎನಿಬಡಿ? ಪಾಸಿಟಿವ್. ಎಸ್, ಪಾಸಿಟಿವ್ ಸ್ಟೇಟ್ಮೆಂಟ್. ಬರ್ತೀಯಾ ಮಂಜು? ಬರಲ್ವಾ ಅಂದ್ರೆ ಅದು ನೆಗೆಟಿವ್ ಸ್ಟೇಟ್ಮೆಂಟ್. ಮಂಜು ನೀನು ಬರ್ತೀಯಾ? ದಟ್ ಈಸ್ ಪಾಸಿಟಿವ್ ಸ್ಟೇಟ್ಮೆಂಟ್. ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನ ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಅದನ್ನ ನೆಗೆಟಿವ್ ಆಗಿ ನಾವು ತೆಗೆದುಕೊಳ್ಬೇಕು. ಅದೇ ನಾಟ್ ಅನ್ನ ಬಳಸಬೇಕು. ನಾಟ್ ಅನ್ನ ಬಳಸಬೇಕು. ಆರ್ಗೆ ಆರ್ ಯು ಅಲ್ಲಿ ಎನ್ ಆರ್ ನಾಟ್, ಆರ್ ನಾಟ್ ಮಂಜು ಬದಲಿಗೆ ಯು ವರ್ಡ್ ತಗೋಬೇಕು. ಅರಂಟ್ ಯು. ಏನ್ ಕ್ವಶನ್ ಟ್ಯಾಗ್? ಅರಂಟ್ ಯು. ಎ ಆರ್ ಇ ಎನ್ ಅಪಾಸ್ಟ್ರೋಫಿ ಎಸ್ ಟಿ ಯು. ಕ್ಲಿಯರ್? ಅದೇನಪ್ಪ? ಫಸ್ಟ್ ನೀವೇನ್ ನೋಡ್ಕೋಬೇಕು, ಯಾವುದು ಸೆಂಟೆನ್ಸ್ ಯಾವ ಫಾರ್ಮ್ ಅಲ್ಲಿ ಇದೆ, ಪಾಸಿಟಿವ್ ಫಾರ್ಮ್ ಅಲ್ಲಿ ಇದೆಯೋ ಅಥವಾ ನೆಗೆಟಿವ್ ಫಾರ್ಮ್ ಅಲ್ಲಿ ಇದೆಯೋ. ಪಾಸಿಟಿವ್ ಫಾರ್ಮ್ ಅಲ್ಲಿ ಇದ್ರೆ ವೆರಿ ಈಸಿ. ಅಲ್ಲಿ ಇರ್ತಕ್ಕಂತಹ ಪದಕ್ಕೆ ನೀವು ನಾಟ್ ಅನ್ನ ಸೇರಿಸಿಕೊಂಡು, ವರ್ಬ್ಗೆ ಅಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗೆ ನೀವು ನಾಟ್ ಅನ್ನ ಸೇರಿಸಿಕೊಂಡು ಯು ಮೀ ಯಾವ್ದನ್ನ ಬರೀಬೇಕು. ಈ ಶಿ ಆ ರೀತಿ ಸೇರಿಸ್ಕೊಳ್ಬೇಕು. ಅರಂಟ್ ಯು. ಮತ್ತೆ ಪುನಃ ನಿಮಗೆ ಎಕ್ಸ್ಪ್ಲೇನ್ ಮಾಡುವ ಹೇಗೆ ಮಾಡೋದು ಅನ್ನೋದನ್ನ. ಬಟ್ ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಏನಿದೆ ಕ್ವಶನ್ ಟ್ಯಾಗ್ ಇದೆ. ಯಾವುದು? ಅರಂಟ್ ಯು. ಸಾರಿ, ಆರ್ ಯು ಕಮಿಂಗ್ ಮಂಜು? ಬಾಬು ಆಸ್ಕ್ಡ್. ಮಂಜು ನೀನು ಬರ್ತೀಯಾ? ಮಂಜು ಅಂದ್ರೆ ಸಣ್ಣ ಹುಡುಗಿ, 11 years old girl. ಮಂಜು ಯಾರು ಗೊತ್ತಲ್ಲ ನಿಮಗೆ?
ಬಾಬು, ಆರ್ ಯು ಕಮಿಂಗ್ ಮಂಜು? ಬಾಬು ಆಸ್ಕ್ಡ್. ಬಾಬು ಕೇಳ್ತಾನೆ, ನೀನು ಬರ್ತೀಯೇನಮ್ಮ ಮಂಜು, ನೀನು ಬರ್ತೀಯಾ? ಕಮಿಂಗ್ ವೇ, ಎಲ್ಲಿ ಬರಬೇಕು? ನಾನು ಭಾರತ ಕರಿತೇನೆಯಲ್ಲ, ನೀನು ನಾನು ಇಲ್ಲಿ ಬರಬೇಕು. ಕಮಿಂಗ್ ವೇ, ಕಮಿಂಗ್ ವೇ ಸೆಡ್ ಮಂಜು. ನಾನು ಎಲ್ಲಿ ಬರ್ಬೇಕಪ್ಪ? ಕರಿತಾ ಇದೆಯಲ್ಲ ಬಾ ಅಂತೇಳಿ. ಎಲ್ಲಿಗೆ ಬರ್ಲಿ ನಾನು? ಸೆಡ್ ಮಂಜು. ಈವನ್ ಆಸ್ ದ ಬ್ರದರ್ ಅಂಡ್ ಸಿಸ್ಟರ್ ವರ್ ಟಾಕಿಂಗ್. ಇಬ್ರು ಕೂತ್ಕೊಂಡಿದ್ದಾರೆ, ಅಣ್ಣ ಮತ್ತು ತಂಗಿ. ಬ್ರದರ್ ಅಂಡ್ ಸಿಸ್ಟರ್ ವರ್ ಸಿಟ್ಟಿಂಗ್ ಅಂಡ್ ಕಂಟಿನ್ಯೂಯಿಂಗ್ ದೇ ಟಾಕಿಂಗ್. ಇಬ್ರು ಕೂತ್ಕೊಂಡಿದ್ದಾರೆ, ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆರ್ ಯು ಕಮಿಂಗ್ ಅಂತ ಮಂಜು ಬಾಬು ಕೇಳ್ತಾನೆ. ವೇರ್ ಐ ಕಮ್, ಎಲ್ಲಿ ಬರ್ಬೇಕಪ್ಪ ನಾನು? ವೇರ್ ಕಮಿಂಗ್, ಎಲ್ಲಿ ಬರ್ಲಿ ನಾನು ಅಂತೇಳಿ ಮಂಜು ಕೇಳ್ತಾಳೆ. ಇನ್ ದಿಸ್ ವೇ ಬ್ರದರ್ ಅಂಡ್ ಸಿಸ್ಟರ್ ಕಂಟಿನ್ಯೂ ದೇ ಟಾಕಿಂಗ್. ದೇ ಇಯರ್ಡ್, ಅವರಿಗೆ ಕೇಳಿಸುತ್ತೆ. ಇಯರ್ಡ್ ಅಂದ್ರೆ ಕೇಳಿಸು. ಅವರಿಗೆ ಕೇಳಿಸುತ್ತೆ, ಅವರ ಕಿವಿಗೆ ಕೇಳಿಸುತ್ತೆ. ಏನ್ ಕೇಳಿಸುತ್ತೆ? ಮ್ಯಾಜಿಕಲ್ ವರ್ಡ್ಸ್, ಮಾಂತ್ರಿಕ ಶಬ್ದ. ಮ್ಯಾಜಿಕಲ್ ವರ್ಡ್ಸ್. ಇಬ್ರು ಕೂತ್ಕೊಂಡಿದ್ದಾರೆ, ಬ್ರದರ್ ಅಂಡ್ ಸಿಸ್ಟರ್ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಮಾತಾಡುವಾಗ ಬೋತ್ ಬಾಬು ಅಂಡ್ ಮಂಜು ಇಯರ್ಡ್ ಮ್ಯಾಜಿಕಲ್ ವರ್ಡ್, ಮಾಂತ್ರಿಕವಾಗಿರ್ತಕ್ಕಂಥ ವೆರಿ ಇಂಟ್ರೆಸ್ಟಿಂಗ್ ವರ್ಡ್. ಏನದು ಇಂಟ್ರೆಸ್ಟಿಂಗ್ ವರ್ಡ್? ರಿಮೆಂಬರ್, ದೇ ಆರ್ ಕಮಿಂಗ್. ಏನು ವರ್ಡ್ ಕೇಳ್ತಿದ್ರೆ? ದೇ ಆರ್ ಕಮಿಂಗ್, ದೇ ಆರ್ ಕಮಿಂಗ್. ಅವರು ಬಂದ್ರು ಅನ್ನುವ ಒಂದು ಮ್ಯಾಜಿಕಲ್ ಸೌಂಡ್ ಕೇಳಿಸುತ್ತೆ. ಬೋತ್ ಮಂಜು ಅಂಡ್ ಬಾಬು, ಬೋತ್ ಮಂಜು ಅಂಡ್ ಬಾಬು heard a magical word. What was the magical word? They are coming. Or bandru, they are coming. The children like others. ಮಕ್ಕಳು, ಆ ಮಕ್ಕಳು ಹೇಗೆ ಬರ್ತದೆ ಅಂದ್ರೆ, ಬೇರೆ ಪ್ರೊಟೆಸ್ಟರ್ಸ್ ಯಾವ ರೀತಿಯಾಗಿ ಬರ್ತದೆ, ಬೇರೆ ಹೋರಾಟಗಾರರು ಯಾವ ರೀತಿಯಾಗಿ ಬರ್ತದೆ. The children comes as the protesters. The children like protester rushed out. ಜೋರಾಗಿ ಬರ್ತಾ ಇದ್ದಾರೆ. They are coming. Who's are come? ಯಾರು ಬರ್ತಾ ಇದ್ದಾರೆ? Children. ಮಕ್ಕಳು ಬರ್ತಾ ಇದ್ದಾರೆ. ಹೇಗೆ ಬರ್ತಾ ಇದ್ದಾರೆ ಮಕ್ಕಳು? Like protesters. ಹೋರಾಟಗಾರರಂತೆ ಮಕ್ಕಳು ಬರ್ತಾ ಇದ್ದಾರೆ. ಹೇಗೆ ಬರ್ತಾ ಇದ್ದಾರೆ? ವೆರಿ ರಶ್ಲಿ, ಜೋರಾಗಿ, ಅವಸರವಾಗಿ, ಫಾಸ್ಟ್ ಆಗಿ ಬರ್ತಾ ಇದ್ದಾರೆ. ರಶ್ಡ್ ಔಟ್ ಈಡ್ಲೆಸ್ ಆಫ್ ದ ರೈನ್. ಮಳೆಯ ಅರಿವಿಲ್ಲದಂತೆ ಮಳೆ ಬರ್ತಾ ಇದೆ. ಹೀಡ್ಲೆಸ್ ಆಗ್ತಾ ಇದೆ, ಮಳೆ ಬರ್ತಾ ಇದೆ. ಅದನ್ನ ಗಮನ ಹರಿಸದಂತೆ ರಶ್ಡ್ ಔಟ್. ಯಾರು ಬರ್ತಾ ಇದ್ದಾರೆ? ಚಿಲ್ಡ್ರನ್ಸ್. ರಿಮೆಂಬರ್, what was the magical word? They are coming. That is the magical word. ಯಾರು ಬರ್ತಾ ಇದ್ದಾರೆ? ಚಿಲ್ಡ್ರನ್ಸ್. ಹೇಗೆ ಬರ್ತಾ ಇದ್ದಾರೆ? Like protesters. Rushed out, heedless of the rain. ಮಳೆಯ ಹರಿವಿಲ್ಲದಂತೆ, ಮಳೆಯ ಯೋಚನೆ ಇಲ್ಲದಂತೆ ಅವರು ಬರ್ತಾ ಇದ್ದಾರೆ. Of rain, policeman now appeared all along the road. ರಸ್ತೆಯ ಉದ್ದಕ್ಕೂ ಕೂಡ ಒಂದು ಪ್ರೊಟೆಸ್ಟ್ ಆಗುತ್ತೆ ಅಂದ್ರೆ ಯಾರು ಕಾಣಿಸ್ತಾರೆ ಜನತೆಗೆ? ಪೊಲೀಸ್, ಆರಕ್ಷಕರು ಕಾಣಿಸ್ತಾ ಇದ್ದಾರೆ. ಆ ಪ್ರೊಟೆಸ್ಟ್ ನ ಅಕ್ಕಪಕ್ಕದಲ್ಲಿ ರೋಡಿನ ಉದ್ದಕ್ಕೂ ಕೂಡ ಯಾರು ಕಾಣ್ತಾ ಇದ್ರಪ್ಪ? ಪೊಲೀಸ್ now appeared all along the road. Some of them walked in front of the students. In front ಅಂದ್ರೆ ಮುಂಭಾಗದಲ್ಲಿ. In front ಅಂದ್ರೆ ಮುಂಭಾಗದಲ್ಲಿ. ಕೆಲವು ಪೊಲೀಸರು ಎಲ್ಲಿದ್ರು?
ವರ್ಡ್ಸ್ ಇನ್ ಎ ಸೆಂಟೆನ್ಸ್ ಅಂತ ಕೇಳಿ. ಒಂದು ವಾಕ್ಯ ಅಂದ್ರೆ ಆ ಪದವನ್ನು ಬಳಸಿಕೊಂಡು ಒಂದು ವಾಕ್ಯವನ್ನು ಮಾಡಿ. ಇನ್ ಫ್ರಂಟ್ ಆಫ್ ಅಂತ ಕೇಳಿ ಈ ಪದವನ್ನು ಬಳಸಿಕೊಂಡು ನೀವೇನ್ ಮಾಡಬೇಕು, ಸ್ಟೇಟ್ಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಪೊಲೀಸ್ ಆರ್ ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್. ಹಾಗೆ the trees are in front of our school. The teacher is in front of the students. ನೋಡಿ 4-5 ವಾಕ್ಯಗಳನ್ನು ಹೇಳ್ತಾ ಇದ್ದೀವಿ. ಹಾಗಾಗಿ ಇನ್ ಫ್ರಂಟ್ ಆಫ್ ನೀವು ಸ್ವಂತ ವಾಕ್ಯದಲ್ಲಿ ಬಳಸೋದಾದ್ರೆ police man are in front of the student. The road is in front of our school. The teacher is in front of the students. ವಾಕ್ಯವನ್ನು ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಯಾರಿದ್ರೆ ಮುಂಭಾಗದಲ್ಲಿ police. Remember the police walked in front of the students, some by their sides, but the student in ಕೆಲವರು ಏನಿದ್ರು ಸೈಡ್ ನಲ್ಲಿ ಪಕ್ಕದಲ್ಲಿ they walked, they means students, they walked in complete silence. Sorry, the police didn't exist. But ವಿದ್ಯಾರ್ಥಿಗಳಲ್ಲಿ ಏನಿದೆ ಅಂದ್ರೆ some by their side but the student. ಆದರೆ ವಿದ್ಯಾರ್ಥಿಗಳಿಗೆ ಆ ಪೊಲೀಸರ ಭಯವಿಲ್ಲ. ಪೊಲೀಸರ ಭಯ ಯಾರಿಗಿಲ್ಲ? ಸ್ಟೂಡೆಂಟ್ಸ್ಗೆ ಇಲ್ಲ. ಡಿಡಂಟ್ ಎಕ್ಸಿಸ್ಟ್. ಇಲ್ಲಿ ಪೊಲೀಸ್ ತಂದಿದ್ದಾರೆ, ನಾವು ಭಯ ಪಡೋಣ ಯಾವುದೂ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ರಶ್ಡ್ ಇನ್ ದ heedless of rain. Who? The students. Remember, walked in complete silence. All the students marched in complete silence. There were no slogans. ಸುಮ್ಮನೆ ಹೋಗ್ತಾರೆ, ಏನು ಕೂಗ್ತಾ ಇಲ್ಲ. ಹೇಗಿತ್ತು ಪ್ರೊಟೆಸ್ಟ್ ಅಂತ ಕ್ವಶನ್ ತೆಗೆದುಕೊಳ್ತಾರೆ. No slogans and no shouts. ಕೂಗಂಗಿಲ್ಲ, ಯಾವುದೇ ರೀತಿಯ ಸ್ಲೋಗನ್ಸ್ ಅನ್ನು ಹೇಳಂಗಿಲ್ಲ, ಆ ರೀತಿಯಲ್ಲಿ ಸೈಲೆಂಟ್ ಆಗಿ ಹೋಗ್ತಾ ಇದ್ದಾರೆ. ಬಟ್ ಏನಿತ್ತು ಅಲ್ಲಿ? ಇಲ್ಲದ ಯಾವುದು? ನೋ ಸ್ಲೋಗನ್ಸ್ ಅಂಡ್ ನೋ ಶಾರ್ಟ್. ಯಾವ್ದು ಇತ್ತು ಅಲ್ಲಿ? ಮುಂದೆ ಎರಡು ವರ್ಡ್ ಏನಿತ್ತು, ಹಿಂದೆ ಎರಡು ವರ್ಡ್ ಏನಿಲ್ಲ ಅನ್ನೋದು ತೋರಿಸ್ಕೊಡ್ತಾರೆ ಬಿಡಿ. ನೋ ಸ್ಲೋಗನ್ಸ್, ನೋ ಶಾರ್ಟ್ಸ್. ಬಟ್ ಏನಿತ್ತು ಅಲ್ಲಿ ಮುಖ್ಯವಾಗಿ? ಜಸ್ಟ್ ದ ಸಫಲ್ ಆಫ್ ಫೀಟ್. ಹೆಜ್ಜೆಯ ಸಪ್ಪಳ ಕೇಳ್ತಾ ಇದೆ ಮಾತ್ರ. ಅವ್ರು ಹೋಗ್ತಕ್ಕಂತ ಹೆಜ್ಜೆಯ ಸಪ್ಪಳ, ಅವರ ಕಾಲಿನ ಸಪ್ಪಳ ಮಾತ್ರ ಕೇಳ್ತಾ ಇದೆ. ಸಫಲ್ ಆಫ್ ಫೀಟ್ ಅಂಡ್ ಡ್ರಿಪ್ ಆಫ್ ರೈನ್. ತುಂತುರು ಮಳೆ ಮಾತ್ರ ಕಾಣಿಸ್ತಾ ಇದೆ. ಏನಿರ್ಲಿಲ್ಲ ಈಗ? ತಲ್ಮೆ ಏನಿರ್ಲಿಲ್ಲ ಅವರ ಪ್ರೊಸೆಷನ್ ನಲ್ಲಿ? ಸ್ಲೋಗನ್ ಅಂಡ್ ಶೌಟ್ಸ್ ಇರ್ಲಿಲ್ಲ. ಓಕೆನಾ? ಯಾವ್ದಿತ್ತು? ಸಫಲ್ ಆಫ್ ಫೀಟ್ ಅಂಡ್ ದ ಡ್ರಿಪ್ ಆಫ್ ರೈನ್. ಆ ಹೆಜ್ಜೆಯ ಸಪ್ಪಳ ಇತ್ತು, ಪ್ಲಸ್ ತುಂತುರು ಮಳೆ ಇಲ್ಲಿ ಕಾಣಿಸ್ತಾ ಇತ್ತು. ಅಂಡ್ ಎ ಲೋ ಮರ್ಮರ್ ಫಾಲ್. ಚಿಕ್ಕದಾಗಿರ್ತಕ್ಕಂಥ ಕೆಳ ಹಂತದ ಮರ್ಮರ್, ಗೊಣಗಾಟ. ಸಣ್ಣದಾಗಿ ನೀವು ಗೊಣಗ್ತಾ ಇರ್ತೀರಿ, ಸಣ್ಣದಾಗಿ ಮಾತಾಡ್ತಿರ್ತಾರೆ, ಕಿಸು ಮಾತು. Low murmur from the watching crowd. Crowd ಅಂದ್ರೆ ಜನಸಂದಣಿ ಅಥವಾ ಬಹಳ ಜನ ಸೇರ್ಕೊಂಡಿರ್ತಕ್ಕಂಥ ಪ್ಲೇಸ್ ನಾವು ಕ್ರೌಡ್ ಏರಿಯಾ ಅಂತ ಕರಿತೀವಿ. ಆ ಸ್ಟೂಡೆಂಟ್ಸ್ ಗಳಲ್ಲಿ ಏನ್ ಕೇಳಿ ಬರ್ತಾ ಇತ್ತು? ಲೋ ಮರ್ಮರ್ ಸೌಂಡ್. ಮೂರು ಕೇಳಿ ಬರ್ತಾ ಇತ್ತು. ಒಂದು ಏನ್ ಕೇಳ್ತಾ ಇತ್ತು? ಸಫರ್ ಆಫ್ ಫೀಟ್, ಇನ್ನೊಂದು ಡ್ರಿಪ್ ಆಫ್ ರೈನ್, ಲೋ ಮರ್ಮರ್ ಸೌಂಡ್. ಇವು ಮೂರು ಕೇಳ್ತಾ ಇತ್ತು. ಯಾವ ಕೇಳ್ತಾ ಇರಲಿಲ್ಲ? ನೋ ಸ್ಲೋಗನ್, ಬಾಬು ಅಂಡ್ ಮಂಜು looked eagerly for ಮೋಹನ್. ನೋಡಿ, ಯಾರಾದ್ರೂ ನಿಮ್ಮ ಮನೆಯವರು ಕ್ವಶನ್ ಅಲ್ಲಿ ಬರ್ತಾರೆ ಅಂದ್ರೆ ಒಂಥರ ಖುಷಿ ನಿಮಗೆ. ಓ, ಅಲ್ಲಿ ನಮ್ಮಣ್ಣ ಇದ್ದಾನೆ, ನಮ್ಮ ಅಕ್ಕ ಇದ್ದಾರೆ. ಹಾಗೇನೆ ಇಲ್ಲಿ ಬಾಬುಗೂ ಮತ್ತೆ ಮಂಜುಗೂ ಅವ್ರ ಅಣ್ಣ ಕ್ವಶನ್ ಅಲ್ಲಿ ಇದ್ದಾನೆ. ಹಾಗಾಗಿ
ಬಾಬು ಅಂಡ್ ಮಂಜು ಲುಕ್ಡ್ ಈಗರ್ಲಿ, ಕುತೂಹಲದಿಂದ, ಈಗರ್ಲಿ. ಈಗರ್ಲಿ ಮೀನ್ಸ್ ಕುತೂಹಲ. both ಬಾಬು ಅಂಡ್ ಮಂಜು looked very eagerly. ಯಾರಿಗೋಸ್ಕರ? ಫಾರ್ ಮೋಹನ್, ಅವರ ಅಣ್ಣ. ಬಾಬು ಅಂಡ್ ಮಂಜು ಅಣ್ಣನಾಗಿರ್ತಕ್ಕಂಥ ಮೋಹನ್ಗೋಸ್ಕರವಾಗಿ ಕುತೂಹಲದಿಂದ ಪ್ರೊಸೆಷನ್ ಅನ್ನು ನೋಡುತ್ತಾರೆ. ಎಸ್ ದೇರ್ ಹಿ ವಾಸ್, ನೋಡಿ ಅಲ್ಲಿದ್ದಾನೆ ನಮ್ಮಣ್ಣ. ಎಸ್ ದೇರ್ ಹಿ ವಾಸ್, ಇಬ್ರು ಮಾತಾಡ್ಕೊಳ್ತಾರೆ. ಎಸ್ ಮೋಹನ್ ಎಲ್ಲಿದ್ದಾನೆ? ದೇರ್ ಹಿ ವಾಸ್, ಅಲ್ಲಿದ್ದಾನೆ. ಎಸ್ ದೇರ್ ಹಿ ವಾಸ್ dressed in white pyjamas. ಯಾವ ಡ್ರೆಸ್ ಮಾಡ್ಕೊಂಡಿದ್ದಾನೆ ನಮ್ಮಣ್ಣ? ವೈಟ್ ಪೈಜಾಮನ ಹಾಕೊಂಡಿದ್ದಾನೆ. ಪ್ಲಸ್ ಕ್ರೀಮ್ ಕಲರ್ಡ್ ಶರ್ಟ್. ಯಾವ ಶರ್ಟ್ ಅನ್ನು ಹಾಕೊಂಡಿದ್ದಾನೆ? ವೈಟ್ ಪೈಜಾಮ ಅಂಡ್ ಕ್ರೀಮ್ ಕಲರ್ ಶರ್ಟ್ ಅನ್ನು ನಮ್ಮಣ್ಣ ಹಾಕೊಂಡಿದ್ದಾನೆ. ಕ್ರೀಮ್ ಕಲರ್ ಶರ್ಟ್ ವಿತ್ ಅನದರ್ ಬಾಯ್. ಯಾರ ಜೊತೆ ಹೋಗ್ತಿದ್ದಾನೆ? ಇನ್ನೊಬ್ಬ ಹುಡುಗನ ಜೊತೆ, ಪಕ್ಕದ ಹುಡುಗನ ಜೊತೆ ಏನ್ ಮಾಡಿದಾನೆ? ಸೊ ಬೋತ್ ಹೋಲ್ಡಿಂಗ್, ಇಬ್ರು ಹಿಡ್ಕೊಂಡಿದ್ದಾರೆ. ಬೋತ್ ಹೋಲ್ಡಿಂಗ್ ಅಲಾಫ್ಟ್ ಎ ಪಿಕ್ಚರ್ ಅಂತ ತಿಳ್ಕೊಂಡಿದ್ದಾರೆ. ಹಿಂಗೆ ಆ ಕಡೆ ಒಬ್ಬ ಹಿಡ್ಕೊಂಡಿದ್ದಾರೆ, ಈ ಕಡೆ ಒಬ್ಬ ಹಿಡ್ಕೊಂಡಿದ್ದಾರೆ. ಒಂದು ಪಿಕ್ಚರ್ ಅನ್ನ, ಒಂದು ಭಾವನ, ಒಂದು ಸ್ಲೋಗನ್ಸ್ ಅನ್ನು ಹಿಡ್ಕೊಂಡಿದ್ದಾರೆ. ಪಿಕ್ಚರ್ ಆಫ್, ಯಾರ ಪಿಕ್ಚರ್ ಅದು? ಮಹಾತ್ಮ ಗಾಂಧೀಜಿಯವರ ಪಿಕ್ಚರ್ ಇಬ್ರು ಹಿಡ್ಕೊಂಡಿದ್ದಾರೆ. ಮೈ ಬ್ರದರ್ ಮೋಹನ್ ಅಂಡ್ ಅನದರ್ ಸ್ಟೂಡೆಂಟ್, ನೋ ಸುಮನ್, ಅನದರ್ ಸ್ಟೂಡೆಂಟ್, ಇನ್ನೊಬ್ಬ ಸ್ಟೂಡೆಂಟ್ ಏನ್ ಮಾಡಿದ್ದಾರೆ? ಓಲ್ಡ್ aloft a picture, the picture is Mahatma Gandhi. Next one, Chetan Kabir. Explain. First read the stanza, then you try to explain. Are you coming, Manju? Babu asked. Coming back, said Manju. Even as the brother and sister were talking, they had magical words. They are coming, they are coming. The children, like others, rushed out, eaters of the rest. Policemen appeared all along the road. Some of them walked in front of the student, some by their sides, but the student marched as if the police didn't exist. They walked in complete silence. There were no slogans, no shouts, just a shuffle of feet, the drip of rain, and a low murmur from the watching crowd. Second part. Babu and Manju looked eagerly for Mohan, as he was dressed in white pajamas and cream colored shirt, with another boy, both holding aloft a picture of the Mahatma. Explain. Are you coming, Manju? Babu asked. Babu ಹೇಳ್ತಾನೆ, Are you coming, Manju? ನೀನು ಬರ್ತೀಯಾ ಅಂತ. Coming where? ಅದಕ್ಕೆ ಮಂಜು ಕೇಳ್ತಾಳೆ, ಎಲ್ಲಿಗೆ ಅಂತ. Said Manju, even as the brother and sister were talking, they are magical. ಅವ್ರು ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಒಂದು ಮ್ಯಾಜಿಕಲ್ ಪದ ಕೇಳುತ್ತೆ. ಏನು? ವಾಟ್ಸ್ ದ ಮೀನಿಂಗ್ ಆಫ್ ಮ್ಯಾಜಿಕಲ್ ವರ್ಡ್? ಪಾಠ ಮಾಡುವಾಗ ಕೇಳಿಲ್ಲ. ಮಾಂತ್ರಿಕ ಶಬ್ದ ಕೇಳುತ್ತೆ. ಅದೇನಂದ್ರೆ ದೇ ಆರ್ ಕಮಿಂಗ್, ದೇ ಆರ್ ಕಮಿಂಗ್. The children like others, ಅವ್ರ ಚಿಲ್ಡ್ರನ್ ಪ್ರೊಟೆಸ್ಟ್ ಮಾಡ್ತಿರ್ತಾರೆ. ಅವ್ರು ಯಾಕಂದ್ರೆ ರ್ಯಾಶ್ ಅವ್ರು ಜೋರಾಗಿ ಬರ್ತಿರ್ತಾರೆ. ಮಳೆನೂ ಅರಿವಿಲ್ದೆ ಎಡ್ಕೊಂಡ್ ಬರ್ತಿರ್ತಾರೆ. ಪೊಲೀಸ್ ಮ್ಯಾನ್ ನೌ ಅಪಿಯರ್ಡ್ ಆಲ್ ಅಲಾಂಗ್ ದ ರೋಡ್. ಅವ್ರ ಮುಂಭಾಗದಲ್ಲಿ ಪೊಲೀಸು ನಿಂತಿರ್ತಾರೆ ಪಕ್ಕದಲ್ಲಿ ಅವ್ರ ಜೊತೆ. Use the sentence, use the word in your own words. Some of them walked in front of the students. ಹಾಗಾದ್ರೆ ಒಂದು ವರ್ಡ್ ಬರುತ್ತೆ. ಯಾವ ವರ್ಡ್ ಅದು? ಆ ಸ್ಟೂಡೆಂಟ್ಸ್ ನೆಡ್ಕೊಂಡ್ ಬರ್ತಿರ್ತಾರೆ. ಅವ್ರ ಫ್ರೆಂಡ್ ಅಲ್ಲಿ ಪೊಲೀಸ್ ನೆಡ್ಕೊಂಡ್ ಬರ್ತಿರ್ತಾರೆ. ಅಲ್ಲಿ ಒಂದು ವರ್ಡ್ ಹೇಳಿದೆ ನಾನು, 3 ಸೆಂಟೆನ್ಸ್ ಅನ್ನು ಕೊಟ್ಟು. ಯಾವ ವರ್ಡ್? ಇನ್ ಫ್ರಂಟ್ ಆಫ್. ಹೇಳೋದು ಮುಂದೆ ಒಂದು ವರ್ಡ್ ಅಂತ ಹೇಳು. ನಾನು 3 ಹೇಳಿದಲ್ಲ. ಇನ್ ಫ್ರಂಟ್ ಆಫ್ ಒಂದು ಯೂಸ್ ಸೆಂಟೆನ್ಸ್ ಇನ್ ಯುವರ್ ಓನ್ ವರ್ಡ್. My school in front of the trees. The road is in front of our school. ಅದು ಬರ್ಲಿ. Teacher is in front of students. ಹಾಗೆ yes, continue. Some by their in front of the students, some by their sides. But the students marched as if the police didn't exist. ಅವರಿಗೆ ಪೊಲೀಸ್ ಭಯವಿಲ್ಲದೆ ಪ್ರೊಟೆಸ್ಟ್ ಮಾಡ್ತವ್ರೆ. But the student as if the police didn't exist.
ದೇ ವಾಕ್ಡ್ ಇನ್ ಕಂಪ್ಲೀಟ್ ಸೈಲೆಂಟ್. ಅವರು ನಡ್ಕೊಂಡ್ ಬರ್ತಿರ್ತಾರೆ, ಒಂದು ಜೋರಾಗಿ ಏನು ಕೇಳಿಸ್ತಾರೆ, ಸೈಲೆನ್ಸ್ ಆಗಿ ಬರ್ತಿದ್ದಾರೆ. ದೇ ವೇರ್ ನೋ ಸ್ಲೋಗನ್ಸ್ ನೋ ಶೌಟ್ಸ್. ಅವರು ಏನು ಘೋಷಣೆನೂ ಕೂಗ್ತಿಲ್ಲ, ಗಲಾಟೆನೂ ಮಾಡ್ತಿಲ್ಲ. ಜಸ್ಟ್ ಸಫಲ್ ಆಫ್ ಫೀಟ್, ಒಂದೇ ವಾಯ್ಸ್ ಕೇಳ್ತಿರೋದು, ಅವ್ರು ನಡ್ಕೊಂಡ್ ಬರ್ತಿರೋದು. ದ ಡ್ರಿಪ್ ಆಫ್ ರೈನ್, ಮತ್ತೆ ಆ ತುಂತುರು ಮಳೆ ಕೇಳಿಸ್ತೈತೆ. ಅಂಡ್ ಎ ಲೋ ಮರ್ಮರ್ ಫ್ರಮ್ ದ ವಾಚಿಂಗ್ ಕ್ರೌಡ್. ಅವ್ರು ಮತ್ತೆ ಮಾತಾಡ್ತಿರೋ ಪಿಸು ಮಾತ್ರ ಕೇಳಿಸ್ತೈತೆ. ಸೆಕೆಂಡ್ ಪ್ಯಾರ, ಬಾಬು ಅಂಡ್ ಮಂಜು ಲುಕ್ಡ್ ಈಗರ್ಲಿ ಫಾರ್ ಮೋಹನ್. ಬಾಬು ಮತ್ತೆ ಮಂಜು ಅವ್ರ ಅಣ್ಣ ಇದ್ದಾನೆ ಅಂತ ಕುತೂಹಲದಿಂದ ನೋಡ್ತಿದ್ದಾರೆ. ಎಸ್ ದೇನ್ ಈ ವಾಸ್ ಡ್ರೆಸ್ಡ್ ಇನ್ ವೈಟ್ ಪೈಜಾಮಾಸ್ ಅಂಡ್ ಕ್ರೀಮ್ ಕಲರ್ ಶರ್ಟ್. ಅವ್ರು ಇದ್ರ ಪ್ರೊಟೆಕ್ಟ್ ಇದ್ದಾನೆ. ಅವನು ಮೋಹನ್ ವೈಟ್ ಪೈಜಾಮಾ ಮತ್ತೆ ಕ್ರೀಮ್ ಕಲರ್ ಶರ್ಟ್ ಹಾಕೊಂಡಿದ್ದಾನೆ. ವಿತ್ ಅನದರ್ ಬಾಯ್ ಬೋತ್ ಹೋಲ್ಡಿಂಗ್ ಅಲಾಫ್ಟ್ ಎ ಪಿಕ್ಚರ್ ಆಫ್ ದ ಮೋಹನ್ ಜೊತೆ ಇನ್ನೊಬ್ಬ ಅವ್ರ ಫ್ರೆಂಡು ಬೋತ್ ಹೋಲ್ಡಿಂಗ್ ಒಂದು ಭಾವಚಿತ್ರವನ್ನು, ಮಹಾತ್ಮ ಗಾಂಧಿಯ ಭಾವಚಿತ್ರವನ್ನು ಇಟ್ಕೊಳ್ತಾರೆ. ಮತ್ತೆ ನೆಕ್ಸ್ಟ್ ರೆಡಿ ಆಗಬೇಕು. ಇಲ್ಲಿ ನೀವೀಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಬನ್ನಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಆಗಿದೆ ಇವತ್ತು. ಯಾವ ಕ್ವಶನ್ ಐಡೆಂಟಿಫಿಕೇಶನ್ ಮಾಡಿ ಎತ್ತಿದ್ಕೊಂಡು ಹೇಳಬೇಕು. ಚಂದನ ಕುತ್ಕೊಡಂಗಿಲ್ಲ. Why had the students been marching? Wait. ಅಲ್ಲೊಂದು ಕ್ವಶನ್. Why had the students has been marching? ಯಾಕೆ ವಿದ್ಯಾರ್ಥಿಗಳು ಮಾರ್ಚಿಂಗ್ ಮಾಡ್ತಾ ಇದ್ದಾರೆ? Anybody try to give an answer? Anybody? ಯಾಕೆ ವಿದ್ಯಾರ್ಥಿಗಳು ಮಾರ್ಚ್ ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ? ಸಿಂಪಲ್ ಆನ್ಸರ್ ಫಸ್ಟ್ ಲೈನ್ ಅಲ್ಲೇ ಇದೆ, ಇಂಟ್ರೊಡಕ್ಷನ್ ಅಲ್ಲಿ. A teacher was arrested by the British officer. ಅಷ್ಟೇ ಉತ್ತರ. ಯಾಕೆಂದ್ರೆ ಒಬ್ಬ ಶಿಕ್ಷಕನನ್ನ ಬ್ರಿಟಿಷ್ ಅಧಿಕಾರಿಗಳು ಅರೆಸ್ಟ್ ಮಾಡಿರ್ತಾರೆ, ಅದರ ವಿರುದ್ಧವಾಗಿ ದ ಸ್ಟೂಡೆಂಟ್ಸ್ ಮೇಕ್ಸ್ ಮಾರ್ಚಿಂಗ್. ಮುಂದಿನದು ಅದರಲ್ಲೇ ಕಂಡಿದ್ದೀವಿ. How was it an unusual march? ಯಾಕೆ ಇದು ಒಂದು ಅಸಾಮಾನ್ಯವಾಗಿರ್ತಕ್ಕಂತಹ ಒಂದು ಮಾರ್ಚ್ ಆಗಿತ್ತು. ಆ ಮೊದಲನೇ ಸ್ಥಾನದ ಕೊನೆ ಲೈನ್, ನೋ ಸ್ಲೋಗನ್ಸ್ ನೋ ಶೌಟ್ಸ್. ನೋ ಸ್ಲೋಗನ್ಸ್ ನೋ ಶೌಟ್ಸ್, ಜಸ್ಟ್ shuffle of feet, drip of rain and low murmur sound. So it is an unusual march. Yes, close. Okay, ಅದನ್ನು ನೀವು ಮಾಡಿದ್ವಿ ಸರ್. ಹೋಮ್ ವರ್ಕ್ ಬರ್ಕೊಂಡು